ಏಕೆ ರಾಧೆ ಮೌನ ತಳೆದೆ. ನಿನ್ನ ಅನುಮಾನಕ್ಕೆ ನನ್ನ ಹತ್ರ ಕವಡೆ ಕಾಸಿನ ಕೀಮತ್ತು ಇಲ್ಲ. ರೇ ನಂಜುಗುಡಿ, ನೀನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಇಲ್ಲದೇ ಇರೋ ವಿಚಾರ ತಗೊಬಂದು ನನ್ನ ಮುಂದೆ ನಿಲ್ಲೋದ್ರಲ್ಲೇ ನಿನ್ನ ಅರ್ಧ ಆಯಸ್ಸನ್ನ ಕಳೆದ್ಬಿಡ್ತೀಯ ಅನಿಸುತ್ತೆ. ಭಾವಂಗೆ ಈಗ ಆಗೋದಕ್ಕೆ ನೀನೇ ಕಾರಣ. ಅದನ್ನ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿರೋದು. ಹೌದೇನೋ ನಂಜುಗುಡಿ? ಸರಿ ಬಿಡು, ನೀನು ಅನುಮಾನ ಪಟ್ಟಿದ್ಯಾ ಅಂದಮೇಲೆ ಅದು ನಿಜಾನೇ ಆಗಿರುತ್ತೆ. ನಿಮ್ಮ ಭಾವನೆಗೆ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ಹಾಸ್ಪಿಟಲಲ್ಲಿ ನಿಮ್ಮೆಲ್ಲರ ಕಣ್ಣು ತಪ್ಪಿಸಿ ಅವ್ರನ್ನ ಕೋಮಾ ಸ್ಟೇಜ್ ತಂದಿದ್ದು ಕೂಡ ನಾನೇ ಕಣೋ. ಈ ಮೂಲಕ ದೇಸಾಯಿ ಕುಟುಂಬದ ಆಸ್ತಿ ಒಡೆಯಕ್ಕೆ ಹೊಂಚಾಕಿರೋದು ನಾನೇ. ಇಷ್ಟೇನಾ ಅಥವಾ ಇನ್ನೂ ಏನಾದರೂ ಅನುಮಾನಗಳಿದೆಯಾ? ನೋಡು ನಂಜುಗುಡಿ, ಈಗ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶಾಂತನು ದೇಸಾಯಿ ಕುಟುಂಬಕ್ಕೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾನೆ ಅಂತ ಧರಣಿ ಕೂತ್ಕೋ. ನ್ಯಾಯ ಸಿಕ್ಕರೂ ಸಿಗಬಹುದು. ಓ, ನಿನ್ನ ಅನುಮಾನ ಇನ್ಸ್ಪೆಕ್ಟರ್ ಅಜಯ್ ಮೇಲೂ ಇದೆ ಅಲ್ವಾ? ಲೇ ನಂಜುಗುಡಿ, ಆಸ್ಪತ್ರೆಯಲ್ಲಿ ದೇಸಾಯಿ ಕುಟುಂಬದ ಮೇಲಿರೋ ಕಾಳಜಿಯಿಂದ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದನ್ನು ನಿನ್ನ ಅನುಮಾನ ದೃಷ್ಟಿಯಿಂದ ನೋಡಿದ್ರೆ ನಾನೇನೋ ಮಾಡೋದಕ್ಕಾಗುತ್ತೆ. ಅಷ್ಟಕ್ಕೂ ದೇಸಾಯಿ ಕುಟುಂಬಕ್ಕೂ ನನಗೂ ಏನೋ ಸಂಬಂಧ? ನಾನು ಯಾಕೋ ದ್ವೇಷ ಮಾಡಲಿ ಅವ್ರ ಮೇಲೆ? ಮತ್ತು ಅವತ್ತು ಹೇಳಿದ್ದು ಯಾವತ್ತು? ಆ ಹಸುಗುಸುನ ರೈಲ್ವೆ ಕಂಪನಿ ಮೇಲೆ ಇಟ್ಟು ಕೊಲ್ಲೋದಕ್ಕೆ ಹೋದಲ್ಲ ಅವತ್ತೇ ತಾನೆ? ಅದು ನಿಮ್ಮಿಬ್ಬರ ಬಾಯಿ ಮುಚ್ಚೋದಕ್ಕೆ ನಾನು ಹೇಳಿದ್ದಷ್ಟೇ. ತಾನು ಕಳ್ಳ ಪರು ನಂಬ ಅನ್ನೋ ಮಾತು ನಿನಗೆ ಚೆನ್ನಾಗಿ ಅನ್ವಯಿಸುತ್ತೆ ನಂಜುಗುಡಿ. ಎಲ್ಲರೂ ನಿಂತರನೇ ಇರ್ತಾರೆ ಅಂತ ಅನ್ಕೋಬೇಡ. ನನಗೆ ದೇಸಾಯಿ ಕುಟುಂಬದ ಮೇಲಿರೋದು ಕಾಳಜಿ, ಮಗನ್ ಥರ ನೋಡ್ಕೋತಾರೆ ಅನ್ನೋ ಅಭಿಮಾನ ಅಷ್ಟೇ. ಇನ್ನು ಆ ರಾಧಿಕಾ, ಅದ್ಯಾವ ಜನ್ಮದ ದ್ವೇಷನ ಏನೋ ಇಲ್ಲಿವರೆಗೂ ದ್ವೇಷ ಮಾಡ್ತಾನೆ ಬಂದಿದ್ದಾಳೆ. ನನಗೆ ನೀನೇ ಔಷಧಿ ಕೊಡಬೇಕು ಅಂತ ಬಲವಂತ ಮಾಡಿ ದಿನದಿಂದ ಇವತ್ತಿನವರೆಗೂ ಕೆಂಡ ಕಾರ್ತಾನೆ ಇದ್ದಾಳೆ. ಮುಗೀತಾ ಭಾಷಣ? ಮಾತು ಚೆನ್ನಾಗಿ ಆಡ್ತೀಯ, ಆದರೆ ನಂಬೋಗಿ ಮಾತಾಡೋದು ಬರಲ್ಲ ಅಷ್ಟೇ. ಮನುಷ್ಯರನ್ನ ನಂಬೋದನ್ನ ಕಲಿ ನಂಜುಗುಡಿ. ಅಕ್ಕನ ಮನೇಲಿ ಇದ್ಕೊಂಡು ಮನೆ ಮುರಿಯೋ ಕೆಲಸ ಮಾಡ್ತಾ ಇದೀಯಾ? ನೀನು ಉದ್ದೇಶ ಈಡೇರೋದಿಲ್ಲ. ನಾನು ಆ ಮನೆಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋನು. ಅದಕ್ಕೇನಾದರೂ ಅಡ್ಡ ಬಂದರೆ ನನ್ನ ಇನ್ನೊಂದು ಮುಖನ ನಿನಗೆ ತೋರಿಸ್ಬೇಕಾಗುತ್ತೆ. ಈಗಾಗಲೇ ಪ್ರೋಮೋ ತೋರಿಸಿದ್ದೀನಿ, ಪೂರ್ತಿ ಫಿಲ್ಮ್ ತೋರಿಸೋವಾಗ ಮಾಡಬೇಡ. ಸರಿ, ನಾನೀಗ ನಿಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಜೊತೆಗೆ ಬರ್ತೀಯಾ? ಇಷ್ಟೊತ್ತಲ್ಲಿ ಯಾಕೆ ನೀನು ಆ ಮನೆಗೆ? ಅದು ನನ್ನ ಮನೆ, ನಾನು ಯಾವಾಗ ಬೇಕಾದರೂ ಹೋಗ್ಬೋದು. ನಿನಗೇನಾದ್ರು ಸಮಸ್ಯೆನಾ? ಹೌದು, ಸೌಪರ್ಣಿಕಾ ಅಮ್ಮನವರು ನನ್ನನ್ನು ಮಗ ಅಂದ್ಕೊಂಡಿದ್ದಾರೆ. ಅವ್ರ ಮಗಳನ್ನ ಹುಡ್ಕೋ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಸರಿ ಬಿಡು, ನಿನಗೆ ಮಧುಮಿತಾ ಮನೆಗೆ ಬರೋದು ಇಷ್ಟ ಇಲ್ಲ ಅಂತ ಅನಿಸ್ತಾ ಇದೆ. ಅದ್ರ ಬಗ್ಗೆ ನಾನು ಮುಂದೆ ನಿನ್ನ ಹತ್ರ ಮಾತಾಡ್ತೀನಿ. ನಂಜುಗುಡಿ, ನಿನ್ನ ಸ್ನೇಹ ನನಗೆ ಬೇಕು ಕಣೋ. ನೀನು ಪದೇ ಪದೇ ನನ್ನ ಮೇಲೆ ಅನುಮಾನ ಪಟ್ಟರೆ ನಾನು ನಿನ್ನ ಬಗ್ಗೆ ಯೋಚಿಸಬೇಕಾಗತ್ತೆ. ಬರಲಾ? ಎಂಥ ಅನಾಹುತ ಆಗೋಯ್ತು. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಾಗೋಯ್ತು. ನನ್ಗೀಗ್ಲೂ ನಂಬಕ್ಕಾಗ್ತಾ ಇಲ್ಲ ಸೌಪರ್ಣಿಕಾ. ಮನೆ ಮಗನಾಗಿ ಗಟ್ಮುಟ್ಟಾಗಿ ಚುರುಕಾಗಿ ಓಡಾಡ್ಕೊಂಡಿದ್ದ. ಆದ್ರೆ ಈಗ ಅವನಿಗೆ ಪ್ರಜ್ಞೆ ಬರುತ್ತೋ ಇಲ್ವೋ, ಅವನ ಬಾಯಿಂದ ಮಾತು ಹೊರಡುತ್ತೋ ಇಲ್ವೋ, ಮೊದಲನಾಗಾಗಿ ಮನೆಗೆ ವಾಪಸ್ ಬರ್ತಾನೋ ಇಲ್ವೋ ಅಂತ ಭಯ ಆಗ್ತಾ ಇದೆ.
ಭಗವಂತ ಯಾವತ್ತೂ ಇಷ್ಟು ನಿರಾಸೆ ಮೂಡಿಸಿರ್ಲಿಲ್ಲ. ಈಗ ಹೆಜ್ಜೆ ಹೆಜ್ಜೆಗೂ ಸೋಲು ಅಂದ್ರೇನು, ನಿರಾಸೆ ಅಂದ್ರೇನು ಅಂತ ತೋರಿಸ್ತಾ ಇದ್ದಾನೆ. ಮಧುಮಿತಾ ಸಿಕ್ಕಿದ್ಲು ಅಂತ ಅದೆಷ್ಟು ಖುಷಿಯಿಂದ ಹೇಳ್ಕೊಂಡ್ರು. ಅದ್ಯಾರು ನನ್ನ ಹತ್ರ ಹೇಳಿ ಅಂತ ಎಷ್ಟು ಕೇಳಿದ್ರು ಇಲ್ಲ, ಅಣ್ಣ ಅದಕ್ಕೆ ಮುಂದೆ ಸಂಜೆ ಹೇಳ್ತೀನಿ ಅಂತ ಹೇಳಿ ಹೊರಟೋದ್ರು. ನಾನು ಹೆದರಿದ್ದೀನಿ ಅಂತ ನೀವ್ಯಾರು ಹೆದರೋದು ಬೇಕಾಗಿಲ್ಲ. ದೇವ್ರು ಖಂಡಿತ ನಮಗೆ ಮೋಸ ಮಾಡೋದಿಲ್ಲ. ಎಲ್ಲೋ ಒಂದ್ ಕಡೆ ಮಗಳು ಇದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತು. ಹಾಗೇನೆ ನನ್ನ ತಮ್ಮ ಕೂಡ ಗುಣ ಆಗಿ ಮನೆಗೆ ಬರ್ತಾನೆ. ಮತ್ತೆ ಈ ಮನೇಲಿ ನಗು ಕಾಣಿಸ್ಕೊಳುತ್ತೆ. ಚಕೋರಿ, ನೀನೇನು ಯೋಚನೆ ಮಾಡಬೇಡಮ್ಮ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಹಣದ ಬಗ್ಗೆ ಚಿಂತೆ ಮಾಡಬೇಡಿ, ಅವನು ಮೊದಲಿನಂತೆ ಬರಬೇಕು ಅಂತ. ಖಂಡಿತ ಅವನು ಬರ್ತಾನೆ. ರೀ, ಈ ಸಮಯದಲ್ಲೂ ಆ ವಿಷಯನ ನಿಮ್ಮಿಂದ ಮುಚ್ಚಿಡೋದು ತಪ್ಪು ಅಂತ ನನಗನ್ನಿಸ್ತಾ ಇದೆ. ಸ್ವಪ್ರಣಿಕಾ, ಏನು ಹೇಳ್ತಾ ಇದ್ದೀಯ ನೀನು? ಅದು ಮಧುಮಿತಾ ಬದುಕಿರೋ ವಿಚಾರ ನನಗೆ ಮೊದಲೇ ಗೊತ್ತಾಗಿತ್ತು. ಹೌದು ರೀ, ನಮ್ಮ ಮನೆಗೆ ಒಂದು ಕೊರಿಯರ್ ಬಂದಿತ್ತು. ಅದರಲ್ಲಿ ನಮ್ಮ ಮಗಳ ಫೋಟೋ ಇತ್ತು. ಆದರೆ ಆ ಫೋಟೋ ನಮ್ಮ ಮಧುಮಿತಾ ಕಳೆದು ಹೋಗಿ ಸುಮಾರು 1 ವರ್ಷದ ಮೇಲೆ ತೆಗೆಸಿದ ಫೋಟೋ ಅಂತ ಅನಿಸ್ತಿದೆ. ಸ್ವಪ್ರಣಿಕಾ, ಈ ವಿಷಯ ನನ್ಗೆ ಯಾಕೆ ಮೊದಲೇ ಹೇಳಿಲ್ಲ? ನಾನು ಏನಾದರೂ ಮಾಡ್ತಿದ್ದೆ. ಈಗ ಆ ಫೋಟೋ ಎಲ್ಲಿದೆ? ಮಧುಮಿತಾನ ಹುಡ್ಕೊಡ್ತೀನಿ ಅಂತ ಶಾಂತನು ಆ ಫೋಟೋನ ನನ್ನಿಂದ ತಗೊಂಡು ಹೋದ. ಅವಳನ್ನ ಹುಡ್ಕೋದಕ್ಕೆ ಅವನು ತುಂಬಾ ಪ್ರಯತ್ನ ಪಡ್ತಿದ್ದಾನೆ. ಒಳ್ಳೇದಾಯ್ತು. ನಂಜುಗುಡಿ, ಮಧುಮಿತಾನ ಹುಡ್ಕೋಕ್ಕೆ ನೀನು ಕೂಡ ಶಾಂತನ ಜೊತೆಗೆ ಹೋಗ್ಬೇಕು, ಆಯ್ತಾ? ಯಾರೋ ನಮ್ಮ ಕುಟುಂಬಕ್ಕೆ ಆಗದೆ ಇರೋರು ನಮ್ಮ ಮಗುನ ದೂರ ಮಾಡಿ ಬೆಳೆಸ್ತಾ ಇದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅವ್ರು ಯಾರು ಅಂತ ಗೊತ್ತಾಗಬೇಕು. ಸರಿ. ಇಂಥ ಪ್ರಶಾಂತವಾದ ವಾತಾವರಣದಲ್ಲೂ ಕೂಡ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗೆ ರಾಧಿಕಾ? ಸ್ವಲ್ಪನಾದರೂ ನಗು ಬೇಡವಾ? ನೀನಿಷ್ಟು ಕೋಪ ಮಾಡ್ಕೊಂಡಿರೋದು ಪ್ರಕೃತಿಗೆ ಮಾಡೋ ಅವಮಾನ ಅಲ್ವಾ? ಹಂದಿ ಕೊಚ್ಚೆನಲ್ಲಿದ್ರೂ ಹಂದಿನೇ, ಅರಮನೆನಲ್ಲಿದ್ರೂ ಹಂದಿನೇ. ಯಾವ ವ್ಯತ್ಯಾಸ ಕೂಡ ಆಗಲ್ಲ ಅಲ್ವಾ? ನಾನು ನಿನ್ನನ್ನ ನೋಡೋದು ಒಂದು ಅಸಹ್ಯನ ನೋಡೋ ದೃಷ್ಟಿಯಿಂದಾನೇ ಶಾಂತನು. ತುಂಬಾ ಒಳ್ಳೆಯವನ ಥರ ನಟಿಸ್ತಿದ್ಯಾ. ಈ ನಟನೆನ ಮುಂದುವರಿಸು. ಆದ್ರೆ ಬಣ್ಣ ಕಳ್ಚ್ಕೊಳ್ಳೋ ದಿನ ಹತ್ರ ಬಂದೇ ಬರುತ್ತೆ. ಒಂದು ನಿಮಿಷ, ಇದು ಜೀವನ ಪೂರ್ತಿ ನಡೆಯೋ ಹೈಡ್ರಾಮಾ ರಾಧಿಕಾ. ಇಲ್ಲಿ ತಿರುವುಗಳು ಸಿಗ್ತಾನೆ ಹೋಗುತ್ತೆ. ಅದನ್ನು ನೋಡೋ ಅದೃಷ್ಟನೋ ದುರಾದೃಷ್ಟನೋ ಮಾತ್ರ ನೀನು. ಆಯ್ತು, ನಾನು ನೋಡ್ತೀನಿ ಬಿಡು. ರಾಧಿಕಾ, ಇಲ್ಲಿವರೆಗೂ ಅದೆಷ್ಟು ಶಾಪ್ ಹಾಕಿದೀಯ ನೀನು? ಒಂದಾರು ತಾಕಿದೀಯಾ? ಇಲ್ಲ. ಯಾಕೆ ಹೇಳು? ಆ ದೇವರು ನನ್ನ ಕಡೆ ಇದ್ದಾನೆ. ಅವನ ಆಶೀರ್ವಾದ ಎಲ್ಲಿವರೆಗೂ ನನ್ನ ಮೇಲೆ ಇರುತ್ತೋ ಅಲ್ಲಿವರೆಗೂ ನೀನು ನನ್ನನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಓ ಹೌದಾ? ಆಶೀರ್ವಾದ ಕೊನೆಯ ದಿನ ಏನ್ ಮಾಡ್ತೀಯಾ ಶಾಂತನು? ಯಾವ ದಾರಿ ಇದೆ ನಿನ್ಗೆ? ಮಧುರಾಪುರಕ್ಕೆ ಹೋಗ್ತೀಯಾ ಅಥವಾ ನನ್ನ ಗಂಡನ ಮನೆಗೆ ಹೋಗ್ತೀಯಾ? ಧರ್ಮಾಧಿಕಾರಿ ಕುಟುಂಬದವರು ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ನಿನ್ ಕೊನೆಗಾಲ ನನ್ನ ಕಣ್ಮುಂದೆನೇ ಇರೋದು. ಸರಿ, ಕನಸು ಕಾಣ್ತಾನೆ ಹೋಗು. ಅದು ನನಸಾಗ್ದಿರೋಗಿ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹಿಂದೆ ಬಿದ್ದ ಚಂದ್ರಚೂಡನ ಕತೆ ಏನಾಯ್ತು ಅಂತ ಗೊತ್ತು ತಾನೆ? ದೇವರು ಅವನಿಗೆ ಯಾವ ರೀತಿ ಶಿಕ್ಷೆ ಕೊಟ್ಟ ಅಂತ ನೋಡಿದ್ಯಾ? ನಾನು ನನ್ನ ಹಕ್ಕಿಗೋಸ್ಕರ ಹೋರಾಡ್ತಿರೋನು ಆ ಮನೆ ನನಗೂ ಸೇರಿತ್ತಾನೆ. ನನ್ನ ಅಸ್ತಿತ್ವನೇ ಅಳ್ಳಾಡ್ಸಕ್ ಬಂದ ಜೀವನನೇ ತಾರ್ಗೆಲ್ಲ ಹತ್ರ ಅಲ್ಲಾಡ್ತಿದೆ. ಈಗ ಇದು ದೇವರೇ ಅವನಿಗೆ ಕೊಟ್ಟ ಶಿಕ್ಷೆ.
ನಾನು ಸ್ವಲ್ಪ ರಫ್ ಆ್ಯಂಡ್ ಟಫಾಗೆ ಹೋಗ್ತಾ ಇದ್ದೀನಿ ರಾಧಿಕಾ. ಹೋಗೋ ರೀತಿ ಸರಿಯಾಗದೇ ಇರ್ಬೋದು, ಆದರೆ ದಾರಿ ಸರಿಯಾಗೇ ಇದೆ. ಗುರಿ ಮುಟ್ಟೋ ತನಕ ನನಗೆ ವಿಶ್ರಾಂತಿ ಇಲ್ಲ. ನೀನ್ ಗುರಿನ ಹೇಗ್ ಮುಟ್ತೀಯೋ ನಾನು ನೋಡ್ತೀನಿ. ನಿನ್ ಕಣ್ಮುಂದೆನೇ ಇರ್ತೀನಲ್ಲ ನಾನು. ರಾಧಿಕಾ, ತುಂಬ ಥ್ಯಾಂಕ್ಸ್. ಅದೆಲ್ಲೋ ಆಕ್ಸಿಡೆಂಟ್ ಆಯಿತು, ಅದು ಯಾರೋ ನೋಡಿದ್ರು, ಅದರಿಂದ ನೀನು ನನ್ನ ಮೇಲೆ ಅನುಮಾನ ಪಡಲಿವಲ್ಲ, ಅದಕ್ಕೆ ಧನ್ಯವಾದಗಳನ್ನ ಹೇಳಲೇಬೇಕಾಗಿದೆ. ಧನ್ಯವಾದನ? ಯಾಕೆ ಶಾಂತನು? ಏನಿಲ್ಲ ಜಾನಕಿ ಅವರೇ, ಚಂದ್ರು ಸರ್ಗೆ ಆಕ್ಸಿಡೆಂಟ್ ಆದಾಗ ರಾಧಿಕಾ ಅವರು ತುಂಬ ಕಾಳಜಿಯಿಂದ ನೋಡ್ಕೊಂಡ್ರಲ್ಲ, ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ. ನೀವೇನು ಕಡಿಮೆನಾ? ನಿಮಗೂ ರಾಧಿಕಂಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆದಷ್ಟು ಬೇಗ ಅಪ್ಪ ವಾಸಿಯಾಗಿ ಬಂದೇ ಬರ್ತಾರೆ. ಆ ದಿನಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ರಾಧಿಕಾ, ಕೃಷ್ಣಂಗೆ ಔಷಧಿ ಮಾಡ್ಕೊಂಡು ಬಾ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಸರಿ, ಬರ್ತೀನಿ. ತುಂಬ ಥ್ಯಾಂಕ್ಸ್. ಅದೆಲ್ಲೋ ಆಕ್ಸಿಡೆಂಟ್ ಆಯ್ತು, ಅದು ಯಾರೋ ನೋಡಿದ್ರು, ಅದರಿಂದ ನೀನು ನನ್ನ ಮೇಲೆ ಅನುಮಾನ ಪಡಲಿವಲ್ಲ, ಅದಕ್ಕೆ ಧನ್ಯವಾದಗಳನ್ನ ಹೇಳಲೇಬೇಕಾಗಿದೆ. ಪಾಪ, ಅವರಂತವ್ರಿಗೆ ಹೀಗಾಗಬಾರ್ದಾಗಿತ್ತು. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಯತ್ನ ಪಡೋದೇನು ಸರ್, ಉಳಿಸ್ಕೊಡ್ಲೇಬೇಕು. ನನಗೂ ಹಿಂದಿಲ್ಲ ಮುಂದಿಲ್ಲ, ನಾನು ದೇಸಾಯಿಗಳ ಮನೆ ಅನ್ನೋದ್ ಋಣದಲ್ಲಿ. ಶಾಂತನು ಬಗ್ಗೆ ಆಶ್ರಮದಲ್ಲಿ ಗುರೂಜಿ ಹತ್ರ ಎಲ್ಲ ವಿಚಾರಿಸಿದೆ. ನನ್ಗನ್ನಿಸ್ತಾ ಇದೆ ಅವನು ಕೇವಲ ಟ್ರೀಟ್ಮೆಂಟ್ಗೋಸ್ಕರ ಆಶ್ರಮಕ್ಕೆ ಬಂದಿಲ್ಲ, ಬೇರೆ ಏನೋ ಉದ್ದೇಶ ಇಟ್ಕೊಂಡ್ ಬಂದಿದ್ದಾನೆ. ಅವನು ನೋಡಿದ್ರೆ ಒಳ್ಳೆ ಭಾವನೆ ಬರಲ್ಲ ಅಂತ ನೀನು ಹೇಳಿದ್ದೆ, ಆದ್ರೆ ಅದು ಈಗ ನಿಜ ಆಗ್ತಾ ಇದೆ. ಅವನು ದೇಸಾಯಿ ಕುಟುಂಬಕ್ಕೆ ಸಹಾಯ ಮಾಡಕ್ ಬಂದಿಲ್ಲ ಅನ್ನೋದು ಪಕ್ಕ ಆಯ್ತು. ನಮ್ಮ ಮೇಲೆ ದ್ವೇಷ ಸಾಧಿಸಕ್ ಬಂದಿದ್ದಾನೆ ಅವನು. ಅಂತವ್ರನ್ನ ನಮ್ಮ ಆಶ್ರಮ ಅಲ್ಲ, ನಮ್ಮ ಊರಲ್ಲೇ ಇಟ್ಕೊಳ್ಳೋ ಹಾಗಿಲ್ಲ. ಅವನು ನೋಡಿದ್ರೆ ಪಕ್ಕ ಬ್ಲಾಕ್ ಮೇಲರ್ ತರ ಕಾಣ್ತಾ ಇದ್ದಾನೆ. ಈ ಕೆಲಸನ ಆ ಶಾಂತನು ಯಾಕೆ ಮಾಡ್ಸಿರ್ಬಾರ್ದು? ನನ್ಗ್ಯಾಕೋ ಅವನ ಮೇಲೇನೆ ಅನುಮಾನ ಬರ್ತಾ ಇದೆಯಲ್ಲ. ಇಂಥ ಕೆಲಸ ಮಾಡಲ್ಲ ಅನ್ನೋ ಜಾಯಮ ಅಂದವನಲ್ಲ ಅವನು. ಇದು ಆಕ್ಸಿಡೆಂಟ್ ಅಲ್ಲದೆ ಇರ್ಬೋದಾ? ಕೊಲೆ ಪ್ರಯತ್ನನ? ಒಂದ್ ವೇಳೆ ಕೊಲೆ ಪ್ರಯತ್ನನೇ ಆಗಿದ್ರೆ ಕಾರಣ ಏನಿರ್ಬೋದು? ಸೌಪರ್ಣಿಕಾ ಅಮ್ಮ ಮಗಳು ಸಿಕ್ಕಿದಾಳೆ ಅನ್ನೋ ವಿಷಯ ಶಾಂತನುಗೇನಾದ್ರೂ ಗೊತ್ತಾಯ್ತಾ? ಆಕ್ಸಿಡೆಂಟ್ ಆಗೋ ದಿನ ಚಿಕ್ಕ ಯಜಮಾನ್ರು ಶಾಂತನುನೇನಾದ್ರೂ ಭೇಟಿ ಮಾಡಿರ್ಬೋದಾ? ಯಾಕೋ ಶಾಂತನು ನಡವಳಿಕೆ ನೋಡಿದ್ರೆ ಅನುಮಾನ ಜಾಸ್ತಿ ಆಗ್ತಿದೆ. ಆದರೆ ಇದನ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅಮ್ಮ ಅಂತೂ ಆ ಶಾಂತನ ಬಗ್ಗೆ ಮಾತಾಡಿದ್ರೆ ಕೋಪ ಮಾಡ್ಕೋತಾರೆ. ಇನ್ನು ಚಕೋರಿ ಅಕ್ಕ ನಂಚ್ಕೊಡಿ ನನ್ನ ಮಾತನ್ನೇ ಕೇಳೋದಿಲ್ಲ. ಯಜಮಾನ್ರ ಹತ್ರನೂ ಒಳ್ಳೆಯವನು ಅಂತ ಅನ್ಸ್ಕೋತಾ ಇದ್ದಾನೆ. ನಾನು ಏನು ಮಾಡಲಿ ಈಗ? ಜಾನಕಿ ನನ್ನ ಮಾತು ಕೇಳ್ಬೋದಾ? ಕೇಳಲ್ಲ ಅನ್ಸುತ್ತೆ. ಆದರೂ ನಾನು ಅವಳಿಗೆ ಅರ್ಥ ಆಗೋ ಹಾಗೆ ಹೇಳಿದ್ರೆ ಅವಳು ನನ್ನ ಮಾತು ಕೇಳ್ತಾಳೆ. ಹಾಂ, ಈ ವಿಷಯನ ಅವಳ ಹತ್ರನೇ ಮಾತಾಡ್ತೀನಿ. ಜಾನಕಿ ಅವರೇ, ನಮ್ಮ ಕೃಷ್ಣ ಹೇಗಿದ್ದಾನೆ? ಪರವಾಗಿಲ್ಲ, ಸ್ವಲ್ಪ ನಿಧಾನವಾಗಿ ಹುಷಾರಾಗ್ತಾ ಇದ್ದಾನೆ. ಯಾರೂ ಅವನ ಹತ್ರ ಹೋಗೋ ಆಗಿಲ್ವಲ್ಲ, ಕೇವಲ ನಾನೊಬ್ಳನ್ನೇ ನೋಡ್ತಾ ಇರ್ತಾನೆ. ಅದಕ್ಕೆ ಸ್ವಲ್ಪ ಡಲ್ ಆಗಿರ್ತಾನೆ. ಇನ್ಮೇಲೆ ಗುರುಜಿಗೆ ಹೇಳಿ ಎಲ್ಲರೂ ಅವನನ್ನ ಮಾತಾಡ್ಸೋ ಹಾಗೆ ಮಾಡಬೇಕು. ರಾಧಿಕನ ಹತ್ರನೂ ನನ್ನ ಟ್ರೀಟ್ಮೆಂಟ್ಗೆ ಹೆಲ್ಪ್ ತಗೋಬೇಕು. ಆ ಕೆಲಸ ಯಾವತ್ತೂ ಮಾಡೋದಕ್ಕೆ ಹೋಗ್ಬೇಡಿ ನೀವು. ಯಾಕೆ ಶಾಂತನು? ಏನಾಗುತ್ತೆ? ರಾಧಿಕಾ ಕೃಷ್ಣ ನೋಡಬಾರ್ದಾ? ರಾಧಿಕಾ ಅಷ್ಟೇ ಅಲ್ಲ, ಬೇರೆ ಯಾರೂ ನೋಡೋದಕ್ಕೆ ಹೋಗೋದು ಬೇಡ. ಸುಮ್ಮನೆ ಆತಂಕಕ್ಕೊಳಗಾಗ್ತಾನೆ.
ನೀವು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಅದನ್ನು ಮುಂದುವರಿಸಿ. ಬೇಕಾದರೆ ಆಚೆ ನಾನು ಸುತ್ತಾಡ್ಸ್ಕೊಂಡ್ಬರ್ತೀನಿ. ಮೊದಲಿಂದನೂ ಅವನು ನನ್ನ ಜೊತೆ ಚೆನ್ನಾಗೇ ಇದ್ದ. ಅವಾಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ. ಸರಿ ಶಾಂತನು, ಕೃಷ್ಣನ ಮೇಲೆ ನಿಮ್ಗೆ ಎಷ್ಟೊಂದು ಕಾಳಜಿ ಅಲ್ವಾ? ನಿಮ್ಗಿಂತ ನಾ ಜಾನಕಿ ಅವರೇ, ನೀವು ಅವನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೊತೀವಿ. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಆ ದೇವರು ನಿಮ್ಮಂಥವ್ರಿಗೆ ಕಷ್ಟ ಕೊಡೋದು ನೋಡಿ. ಚಂದ್ರು ಸರಿ ಹೀಗಾಗೋಯ್ತು. ಪಾಪ ಅವರು ಆಸ್ಪತ್ರೆಯಲ್ಲಿದ್ದಾರೆ. ನೀವು ಅವ್ರನ್ನ ನೋಡ್ಕೋಬೇಕು, ಈ ಕಡೆ ಕೃಷ್ಣನ ಮೇಲೂ ಕಾಳಜಿ ವಹಿಸ್ಬೇಕು. ನಿಮ್ಮನ್ನು ನೋಡಿದ್ರೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನೀವಿಬ್ರು ಯಾವತ್ತೂ ಚೆನ್ನಾಗೇ ಇರಬೇಕು. ಜೀವನ ಪೂರ್ತಿ ನೀವಿಬ್ರು ಖುಷಿಯಾಗೇ ಇರಬೇಕು. ಶಾಂತನು, ಏನು ಹೇಳ್ತಿದ್ದೀರಾ? ಏನೋ ಮನಸ್ಸಲ್ಲಿರೋದು ಹೇಳಿದೆ ಜಾನಕಿ ಅವರೇ. ನನಗೆ ನೀವು ಸಂತೋಷವಾಗಿರಬೇಕು ಅಷ್ಟೇ. ಚಂದ್ರು ಸರ್ ಮಗಳು ನೀವು, ಎಲ್ಲ ಅವ್ರ ಬುದ್ಧಿನೇ ಬಂದಿದೆ. ಒಬ್ರು ಕಷ್ಟಕ್ಕಾಗ್ತೀರಿ, ಒಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೋತೀರಿ. ನಿಮ್ಮ ಜೊತೆ ಇರೋದು ನನಗೂ ಖುಷಿನೇ. ಈ ಕೋಮ ಶಾಶ್ವತ ಅಲ್ಲ ಜಾನಕಿ ಅವರೇ. ಚಂದ್ರು ಸರ್ ಬಂದೇ ಬರ್ತಾರೆ. ದೇವರಂತ ಮನುಷ್ಯನ ಮಾತು ಕಿತ್ಕೊಂಡು ಆ ದೇವರಾದ್ರೂ ಎಷ್ಟು ದಿನ ನೋಡ್ಕೊಳ್ಳೋಕೆ ಸಾಧ್ಯ ಇದೆ ಹೇಳಿ? ಬಂದೇ ಬರ್ತಾರೆ. ಬಂದು ಎಲ್ಲರ ಅನುಮಾನಗಳಿಗೆ ಉತ್ತರ ಕೊಡ್ತಾರೆ. ಅನುಮಾನನಾ? ಯಾರ ಮೇಲೆ? ಏನಿಲ್ಲ ಬಿಡಿ ಜಾನಕಿ ಅವರೇ. ಏನ್ ವಿಷಯ ಹೇಳಿ ನಂಗೆ. ಕೆಲವ್ರಿಗೆ ಚಂದ್ರು ಸರ್ ಹೀಗಾಗಿರೋದು ಹಿಂದೆ ಯಾರ್ದೋ ಕೈವಾಡ ಇದೆ ಅನ್ನೋ ಅನುಮಾನ ಇದೆ. ಅಂದ್ರೆ ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ. ವಾಟ್ ನಾನ್ ಸೆನ್ಸ್! ಯಾರು ಈ ರೀತಿ ಅನುಮಾನ ಪಟ್ಟಿರೋದು? ಆ ನಂಜುಗುಡಿ ಅವನಿಗೆ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಅನ್ನೋ ಅನುಮಾನ ಇದೆಯಂತೆ. ನನ್ನ ಹತ್ರ ಬಂದು ಹೇಳ್ಕೊಂಡ. ಏನ್ ಶಾಂತನು, ಹೋಗಿ ಹೋಗಿ ಆ ನಂಜುಗುಡಿ ಮಾತನ್ನ ನಂಬ್ತೀರಾ? ನಿಮ್ ಬುದ್ಧಿಗೆ ಏನಾಗಿದೆ? ಅನುಮಾನ ಪಡೋದು ತಪ್ಪಲ್ಲ ಬಿಡಿ. ಚಂದ್ರು ಸರ್ ಇವತ್ತಲ್ಲ ನಾಳೆ ಎದ್ದೇಳ್ತಾರೆ. ಆಗ ಎಲ್ರಿಗೂ ನಿಜ ಏನು ಅಂತ ಗೊತ್ತಾಗುತ್ತೆ. ನನ್ನ ಆಸೆ ಏನು ಗೊತ್ತಾ ಜಾನಕಿ ಅವರೇ? ಚಂದ್ರು ಸರ್ ಜೊತೆ ಮಾತಾಡೋ ಹಾಗಾದ್ರೆ, ಅಥವಾ ಅವರು ಮಾತಾಡೋ ಹಾಗಾದ್ರೆ, ಸೌಪರ್ಣಿಕಾ ಅಮ್ಮನವ್ರ ಮಗಳನ್ನ ಹುಡ್ಕೊಂಬಂದು ನಿಮ್ಗಳ ಮುಂದೆ ನಿಲ್ಸೋದು. ಇವತ್ತಲ್ಲ ನಾಳೆ ಆ ಕೆಲಸ ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ಸ್ ಶಾಂತನು. ಜಾನಕಿ, ಚಂದ್ರು ಅವ್ರ ವಿಚಾರ ಕೇಳಿ ತುಂಬ ಬೇಸರ ಆಯಿತು ಮಗು. ನೀನೇನು ಯೋಚನೆ ಮಾಡಬೇಡ. ಅವ್ರ ಒಳ್ಳೆತನ ಅವರನ್ನು ಕಾಪಾಡುತ್ತೆ. ಕೃಷ್ಣನ ದಯೆಯಿಂದ ಒಂದಲ್ಲ ಒಂದಿನ ಅವರು ಆರೋಗ್ಯವಾಗಿ ನಮಗೆ ಸಿಕ್ಕೇ ಸಿಗ್ತಾರೆ. ಅದೇ ನಂಬಿಕೆಲೆ ನಾನು ಇದ್ದೀನಿ ಗುರುಜಿ. ಈಗ ಕೃಷ್ಣ ಹೇಗಿದ್ದಾನೆ? ಅವನ್ನ ಆದಷ್ಟು ಬೇಗ ಗುಣಪಡಿಸ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮಗೆ ನಾನು ಮೊದಲೇ ಹೇಳ್ದಾಗೆ ಅವನಿಗೆ ಬೇರೆ ರೀತಿನೇ ಟ್ರೀಟ್ಮೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಯಾವ ರೀತಿ? ನೋಡು ಮಗು, ನಿನ್ನಿಂದ ಕೃಷ್ಣ ಬೇಗನೆ ವಾಸಿಯಾಗ್ತಾನೆ ಅನ್ನೋದಾದರೆ ನಾನು ಯಾಕೆ ಬೇಡ ಅಂತ. ಯಾವುದು ಸರಿ ಅಂತ ನೀನು ತೋಚುತ್ತೋ ನೀನು ಹಾಗೆ ಮಾಡು. ಒಟ್ಟಿನಲ್ಲಿ ಕೃಷ್ಣ ವಾಸಿ ಆಗಬೇಕು ಅಷ್ಟೇ. ಸರಿ ಗುರುಜಿ, ಒಂದೇ ಒಂದು ನಿಮಿಷ, ಇವಾಗ ಬಂದೆ. ಗುರುಜಿ, ಕೃಷ್ಣನ್ ಕತೆ ಏನಂತೆ? ಕ್ಷಮಿಸ್ಬಿಡಿ, ನೀವು ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಗುರುಜಿ, ನಂಗೆ ಯಾಕೋ ಇದು ಇಷ್ಟ ಆಗ್ತಾ ಇಲ್ಲ. ದಯವಿಟ್ಟು ಈ ಟ್ರೀಟ್ಮೆಂಟ್ನ ನಿಲ್ಲಿಸೋದಕ್ಕೆ ಹೇಳಿ. ಶಾಂತನಿ, ಏನು ಹೇಳ್ತಾ ಇದೀಯಾ? ಯಾಕೆ, ಏನಾಯ್ತು? ಕೃಷ್ಣ ವಾಸಿಯಾಗೋದು ನಿನಗೆ ಬೇಕಾಗಿಲ್ವಾ? ಬೇಕಾಗಿಲ್ಲ. ಹೌದು ಗುರುಜಿ, ನಾವು ಕೃಷ್ಣನ್ನ ಈ ಸ್ಥಿತಿಲಾದರೂ ನೋಡ್ತಾ ಇದ್ದೀವಿ.
ಜಾನಕಿಯವರು ಕೃಷ್ಣನ ಬೆಟ್ಟ ಕರ್ಕೊಂಡು ಹೋದ್ರೆ ಅಲ್ಲೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಏನು ಮಾಡ್ತೀರಾ ಅವಾಗ? ನೀವೇ ಯೋಚನೆ ಮಾಡಿ ಗುರುಜಿ, ಇದೆಲ್ಲ ಬೇಕಾ? ಆಶ್ರಮದಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಲ್ಲ. ಅಲ್ಲ, ನನಗಿಂತ ಎಕ್ಸಾಂಪಲ್ ಬೇಕಾ ನಿಮಗೆ? ನೋಡಿ, ಗುಂಡ್ಕಲ್ ಥರ ಇಲ್ವಾ ನಾನು? ನೀನು ಹೇಳೋದು ಸರಿ ಶಾಂತನು, ಆದರೆ ಜಾನಕಿ ವಿಚಾರದಲ್ಲಿ ಇದು ಅನ್ವಯಿಸೋಲ್ಲ. ಯಾಕೆ ಹೇಳು? ಜಾನಕಿ ಮಾನಸಿಕ ಶಾಸ್ತ್ರ ಓದ್ತಾ ಇರೋ ವಿದ್ಯಾರ್ಥಿನಿ. ಕೃಷ್ಣನ ಕಾಯಿಲೆ ಬಗ್ಗೆ ಅವನಿಗೆ ಸಂಪೂರ್ಣ ಮಾಹಿತಿ ಇದೆ. ನಮಗೇನಾದರೂ ಕೃಷ್ಣನ ಬಗ್ಗೆ ಗೊತ್ತಿದೆಯಾ? ಅಥವಾ ನಿನಗೇನಾದರೂ ಗೊತ್ತಿದೆಯಾ? ಗೊತ್ತಿಲ್ಲ ತಾನೆ. ಅವಳು ಅವನನ್ನು ಎಲ್ಲಿಗೆ ಕರ್ಕೊಂಡು ಹೋದರೂ ಕೃಷ್ಣನಿಗೆ ಕೆಡುಕಾಗೋದಿಲ್ಲ ಅನ್ನೋದು ನಂಬಿಕೆ ನನಗಿದೆ. ನಿನಗೂ ಇದೆ ತಾನೆ? ಇದೆ ಗುರುಜಿ. ಗುರುಜಿ, ಶಾಂತನು ಸಮಸ್ಯೆ ಏನಂತೆ? ಕೃಷ್ಣನ್ ಟ್ರೀಟ್ಮೆಂಟ್ ಬಗ್ಗೆನಾ? ಹೌದು ಜಾನಕಿ. ಅತಿಯಾದ ಕಾಳಜಿ ತೋರಿಸ್ತಾ ಇದ್ದಾರಾ? ಹೌದಮ್ಮ. ಈ ವಿಷಯಕ್ಕೆ ನಂಗೆ ಶಾಂತನು ಕಂಡ್ರೆ ಹೆಮ್ಮೆ ಅನ್ಸೋದು. ಆದಷ್ಟು ಬೇಗ ಕೃಷ್ಣನ ವಾಸಿ ಮಾಡಿ ನಿಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತೀನಿ. ಬೇಕಾದ್ರೆ ನಾನು ನಿಮ್ಮ ಹತ್ರ ಬೆಟ್ ಕಟ್ತೀನಿ. ಕೆಲವೇ ದಿನದಲ್ಲಿ ಕೃಷ್ಣ ಗುಣ ಆಗ್ತಾನೆ. ನೀವು ರೆಡಿ ಇದ್ದೀರಾ?